ಓ ಮಣಿಶಂಕರ ಅಯ್ಯರ್, ಕಂಗ್ರ್ಯಾಚುಲೇಷನ್ಸ್. ಏನಪ್ಪ ತುಂಬ ದಿನ ಸೈಲೆಂಟ್ ಆಗಿದ್ರಲ್ಲ. 62ರಲ್ಲಿ ಭಾರತದ ಮೇಲೆ ಚೀನಾ ಪಡೆಗಳು ದಾಳಿ ಮಾಡಿದ್ದು ಆಕಸ್ಮಿಕ ಆರೋಪ ಇದೆ, ಅಲೆಜ್ಡ್ ಅಂತ ಹೇಳಿದ್ದಾರೆ. ಹಿಡ್ಕೊಂಡು ಎಲ್ಲ ಇಕ್ಕಿದ್ರು ಕೂಡಲೇ. ಅದೊಂದು ಪದ ನಾನು ಬಳಸಬಾರ್ದಾಗಿತ್ತು, ಇದು ಎಲೆಕ್ಷನ್ ಟೈಮ್ ಅಲ್ವಾ. ಕಾಂಗ್ರೆಸ್ನವ್ರು ಎಂದಿನಂತೆ ಅದು ಅವರು ವೈಯಕ್ತಿಕ ಬಿಡಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ. ಅಲ್ರಪ್ಪ, ದಿನ ಬೆಳಗಾದರೆ ನಾಲಿಗೆ ಹರಿ ಬಿಟ್ಕೊಂಡು ಮಾತಾಡೋನು ವೈಯಕ್ತಿಕ ಅಂದರೆ ಇಲ್ಲ, ಕ್ರಮ ತಗೋಬೇಕು, ಇದ್ರ ಪಕ್ಷದಿಂದ ಆಚೆ ಹಾಕಬೇಕು. ಈಗ ಮನೆಯಲ್ಲಿ ತಂದೆ ತಾಯಿ ಇದ್ದಂಗೆ ಬಂದು ಪೊಲೀಸ್ನವರು ಸರ್ ಇದು ಕಳ್ತನ ಎಲ್ಲ ಮಾಡ್ತಿದ್ದಾನೆ ಹುಡುಗ, ಸರಿ ಇಲ್ಲಂದ್ರೆ ಅದೊಂದು ವೈಯಕ್ತಿಕ, ಅದು ಮನೇಲಿ ಇಟ್ಕೋತಾರೆ. ಮನೇಲಿ ಇಟ್ಕೊಳ್ಳೋದು ಅಲ್ಲಮ್ಮ, ಮನೇಲಿ ಇಟ್ಕೋತಿದೀಯಲ್ಲಮ್ಮ ಅಂತಾರೆ, ಅದು ಬೇರೆ ನೋಡಿ. ಮನೇಲಿ ಇಟ್ಕೊಳ್ಳೋದು ಬೇರೆ, ಕದಿಯೋದು ಮಾಡೋದಲ್ಲ, ಅದು ವೈಯಕ್ತಿಕ. ಹೆಂಗಾಗತ್ತೆ ಸರ್ ಇದು? ಅಂದರೆ ಹೇಗಿರುತ್ತೆ ಹಾಗೆ ಬಾಯಿ ಬಂದಂಗೆ ಮಾತಾಡ್ತಾನೆ ಇರೋದು, ಇಲ್ಲೇ ಇಟ್ಕೊಳ್ಳೋದು, ನಮಗೆ ಸಂಬಂಧ ಇಲ್ಲ. ನಾಳೆ ಬೇರೆಯವ್ರು ಯಾರಾದ್ರೂ ಮಾತಾಡಿದಾಗ ನಮಗೆ ಅದಂಗೆ ಅಂತೀರಿ ಸಂಬಂಧ ಇಲ್ಲ ಅಂತ, ಅವನು ತಲೆದಡ್ಡ ಆಗ್ಬಿಡಬೇಕು ಅಂತ. ಟಿಪಿಕಲ್ ಆರ್ಗ್ಯುಮೆಂಟ್ಗಳು ಈ ದೇಶದ್ದು. ಬಿಟಾಕಿ. ಎಸ್, ಪ್ಯಾಲೆಸ್ತೇನಿನ ರಫಾ ನಗರದ ಚೀನಾದ ದಂಡಯಾತ್ರೆ ಆದಾಗ 32-38 ಚದರ ಕಿಲೋಮೀಟರ್ನ ಬಿಟ್ಕೊಟ್ಟು ಬಂದಿದ್ದೀವಿ ನಾವು. ದಿ ಹಿಮಾಲಯನ್ ಬ್ಲಂಡರ್ ಅಂತಾನೆ ಅದನ್ನು ಕರೆಯೋದು ನಾವು. ಚೀನಿಯರನ್ನು ನಂಬಿದ್ದಕ್ಕೆ ಜವಾಹರ್ಲಾಲ್ ನೆಹರು ನಾವು ಅನುಭವಿಸಿದ್ದದು. ಅದೇ ರೀತಿ ಅವತ್ತಿನ ಪಾಕಿಸ್ತಾನದ ಪ್ರಧಾನಿ ಬಂದು ಇಂದಿರಾ ಗಾಂಧಿ ಕಾಲಿಗೆ ಬಿದ್ದರು ಅನ್ನೋ ಕಾರಣಕ್ಕೆ ಬಂದಿದ್ದ ಜಾಗ ಎಲ್ಲ ಬಿಟ್ಕೊಟ್ಟಿದ್ವಿ. ಇಲ್ಲದ್ರೆ ಈ ಗಲಾಟೆಗಳು, ಈ ಗೋಜರುಗಳು ಇರ್ತಾನೆ ಇರಲಿಲ್ಲ ನಮ್ಮ ಮುಕುಟದ ಇದರಲ್ಲಿ, ಶಿರದಲ್ಲಿ ಮೇಲ್ಗಡೆ. ಎಸ್, ಇವರೆಲ್ಲ ತಿಳ್ಕೊಂಡಿರೋರು, ಭಾಳ ಓದಿರೋರು. ಪ್ಯಾಲೆಸ್ತೇನಿನ ರಫಾ ನಗರದ ಶರಣಾರ್ಥಿಗಳ ಶಿಬಿರದ ಮೇಲೆ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ 45 ನಾಗರಿಕರು ಸಾವನ್ನಪ್ಪಿದ್ದಾರೆ. ಇಸ್ರೇಲ್ ಕೃತ್ಯಕ್ಕೆ ಜಗತ್ತಿನಾದ್ಯಂತ ಆಕ್ರೋಶ ವ್ಯಕ್ತವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಲವು ಸೆಲೆಬ್ರಿಟಿಗಳು ಧ್ವನಿ ಎತ್ತಿದ್ದಾರೆ. ಆಲ್ ಐಸ್ ಆನ್ ರಫಾ ಎಂಬ ಪದ ಟ್ರೆಂಡಿಂಗ್ನಲ್ಲಿದೆ. ಸೆಲೆಬ್ರಿಟಿಗಳ ಈ ನಡೆಗೆ ಮತ್ತೊಂದು ಕಡೆ ಟೀಕೆ ಕೂಡ ವ್ಯಕ್ತವಾಗ್ತಾ ಇದೆ. ಕಾಶ್ಮೀರಿ ಪಂಡಿತರ ಸಮಸ್ಯೆ, ಮಣಿಪುರ ಹಿಂಸೆ, ಹೀಗೆ ದೇಶದಲ್ಲಿಯೇ ಸಾಕಷ್ಟು ಸಮಸ್ಯೆಗಳಿವೆ. ಇವುಗಳ ಬಗ್ಗೆ ಎಂದಾದ್ರೂ ಮಾತನಾಡಿದ್ರಾ ಸೆಲೆಬ್ರಿಟಿಗಳು ಅಂತ ಪ್ರಶ್ನಿಸಿದ್ದಾರೆ. ಅಲ್ಲ, ಅವ್ರು ಅದನ್ನೂ ಮಾತಾಡಲಿ ಬೇಕಿದ್ರು, ಅವ್ರಿಗೆ ನಾವ್ಯಾರು ಬೇಡ ಅನ್ನಕ್ಕಲ್ಲ, ನಾವ್ಯಾರು ಅನ್ನಕ್ಕೆ. ಆದರೆ ನಿಮ್ಮ ಆಯ್ಕೆಗಳು ಹೇಗಿರುತ್ತೆ ಅನ್ನೋದನ್ನ ನೋಡ್ಕೊಳ್ಳಿ. ನಮ್ಮ ದೇಶದ ಒಳಗಡೆ ಇಂಥ ಘಟನೆಗಳಾದಾಗ ಯಾಕೆ ಒಬ್ಬರೂ ಮಾತಾಡಲ್ಲ? ಸೈಲೆಂಟ್ ಆಗ್ಬಿಡೋದು, ಎಲ್ಲ ಸೈಲೆಂಟ್. ಏನು ಗೊತ್ತೇ ಇಲ್ಲಪ್ಪ. ಲಜ್ಗೆಟ್ ಅವ್ರು ತಂದು ದೇಶದಲ್ಲಿ ಜನ ನಿಮ್ಮನ್ನು ಹೀರೋಗಳೋ ಹೀರೋಯಿನ್ಗಳೋ ಮಾಡಿದ್ದೇ ದೇಶದ ಜನ. ಅದಕ್ಕೆ ಸಂಬಂಧಪಟ್ಟಾಗ ಬರಬಾರ್ದು. ಅದು ಎರಡಕ್ಕೂ ಬಂದರೆ ಫೇರ್, ಒಪ್ಕೋತೀನಿ. ರಫಾದಾರು ತಗೊಳ್ಳಿ, ಇಸ್ರೇಲ್ದಾರು ತಗೊಳ್ಳಿ, ಆ ದಾಳಿ ಅನಾಗರಿಕ ದಾಳಿ ಕೂಡ ಅದು. ಯಾಕಂದರೆ ಅದು ತಪ್ಪಿಸ್ಕೊಂಬಂದು ಪಾಪ ಟೆಂಟ್ ಹಾಕ್ಕೊಂಡು ಕೂತಿದ್ದು ಜನದ ಮೇಲೆ ಬಿದ್ದಿರೋದು, ಅದು ಬಾಂಬ್. ಅದು ಒಪ್ಕೊಳ್ಳೋಣ ಬೇಕಾರೆ. ಎರಡೂ ಕಡೆ ಇರಬೇಕು. ಇಲ್ದಿದ್ರೆ ನಿಮ್ಮಂತಹ ಸೋಗಲಾಡಿ ಥರ ಇನ್ಯಾರಿಗೂ ಇಲ್ಲ, ಅಷ್ಟೇ. ಕರ್ನಾಟಕ ಗಡಿನಾಡಿನಲ್ಲಿ ಲವ್ ಜಿಹಾದ್ ಅಂತೆ, ನೇಹ ಅಂತ ಯಾವುದೋ ಹುಡುಗಿ ಅಂತೆ, ಮಿರ್ಷಾದ್ ಅನ್ನೋದು ಯಾರನ್ನ ಮದುವೆ ಆದ್ರಂತೆ, ತಂದೆ ದೂರು ಕೊಟ್ಟಿದ್ರಂತೆ. ಈಗ ಆಕೆಯೇ ಬಂದಿಲ್ಲ, ನಾನೇ ಮದುವೆ ಆಗಿದ್ದೀನಿ ಅಂತ. ಹೌದಾ, ಸರಿ. VHP ಇದು ಲವ್ ಜಿಹಾದ್ ಅಂತ ಹೇಳಿದೆ. ಗೊತ್ತಿಲ್ಲ ಲವ್ ಜಿಹಾದೋ ಅಲ್ಲವೋ, ಆ ಹೆಣ್ಣು ಮಗು ಅಲ್ಲ ಅಂತ ಹೇಳಿದೆ. ಈಗ ಒಂದು 6 ತಿಂಗಳೋ ವರ್ಷನೋ ಕಳೀಲಿ, ಅವ್ರು ಹೆಂಗೆ ಜೀವನ ಮಾಡ್ತಾರೆ ನೋಡಿ. ಅದು ಲವ್ವೋ ಜಿಹಾದೋ, ಪ್ಯೂರ್ ಲವ್ವೋ ಇಂಪ್ಯೂರ್ ಲವ್ವೋ ಏನು ಅಂತ ಆಮೇಲೆ ಗೊತ್ತಾಗತ್ತೆ ನಿಮಗೆ, ಅಷ್ಟೇ. ಚೆನ್ನಾಗಿದ್ರೆ ಚೆನ್ನಾಗಿರ್ತಾರೆ. ಆದರೆ ಶ್ರೀರಾಮ ಸೇನೆ ಇಂತಹ ಘಟನೆಗಳಾದಾಗ ನಮಗೆ ದೂರು ಕೊಡಿ ಅಂತ ಒಂದು ಸಹಾಯವಾಣಿಯನ್ನು ಪ್ರಾರಂಭ ಮಾಡಿದೆ. 9090443444 ಅಂತ ನಂಬರ್ನ ಕೂಡ ಮಾಡಿದ್ದಾರೆ. ಇದು ಹುಬ್ಬಳ್ಳಿಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಎಸ್, ಚನ್ನಗಿರಿ ಠಾಣೆಯಲ್ಲಿ ಮಟ್ಕಾ ದಂಧೆ ಆರೋಪಿ ಆದಿಲ್ ಸಾವನ್ನಪ್ಪಿದ್ದು ಲಾಕಪ್ ಡೆತ್ನಿಂದ ಅಲ್ಲ, ಬದಲಾಗಿ ಹೃದಯಾಘಾತ ಮತ್ತು ಲೋ ಬಿಪಿಯಿಂದ ಸಾವನ್ನಪ್ಪಿದ್ದಾರೆ ಅಂತ ಮರಣೋತ್ತರ ಪರೀಕ್ಷೆಯಲ್ಲಿ ಗೊತ್ತಾಗ್ತಾ ಇದೆ. ಪೊಲೀಸರು ಈ ವರದಿಯನ್ನ ಸಿಐಡಿಗೆ ಒಪ್ಪಿಸಿದ್ದಾರೆ. ಆದಿಲ್ ಲಾಕಪ್ ಡೆತ್ ಆಗಿದ್ದಾರೆ ಅಂತ ಆರೋಪಿಸಿ 100 ಮಂದಿ ಚನ್ನಗಿರಿ ಠಾಣೆಗೆ ಮುತ್ತಿಗೆ ಹಾಕಿ ಗಲಭೆ ಎಬ್ಬಿಸಿದ್ರು. ಪ್ರಕರಣ ಸಂಬಂಧ ಸರ್ಕಾರ 3 ಅಧಿಕಾರಿಗಳನ್ನ ಸಸ್ಪೆಂಡ್ ಸಹ ಮಾಡಿತ್ತು. ಈ ಮಧ್ಯೆ ಚನ್ನಗಿರಿಗೆ ಎಡಿಜಿಪಿ ಹಿತೇಂದ್ರ ಭೇಟಿ ಕೊಟ್ಟು ಮಾಹಿತಿ ಪಡೆದು ಅಧಿಕಾರಿಗಳ ಸಭೆ ನಡೆಸಿದ್ರು. ಅಧಿಕಾರಿಗಳ ಅಮಾನತನ್ನ ಸಮರ್ಥಿಸಿಕೊಂಡ್ರು. ಅಲ್ಲ, ಅಧಿಕಾರಿಗಳ ಅಮಾನತನ್ನು ನೀವು ಸಮರ್ಥಿಸ್ಕೊಳ್ಳೇಬೇಕು. ನೀವು ಸಮರ್ಥಿಸ್ಕೊಳ್ಳದಿದ್ರೆ ನಿಮ್ಮನ್ನು ಯಾರು ಸಮರ್ಥಿಸ್ಕೊತಾರೆ? ರಾಜ್ಯ ಸರ್ಕಾರದಲ್ಲಿ ಯಾರು ಸಮರ್ಥಿಸ್ಕೊಳ್ಳಲ್ಲ. ಹಾಗಾಗಿ ನೀವು ಸಮರ್ಥಿಸ್ಕೊಳ್ಳೇಬೇಕು. ನಮ್ಮ ಕ್ವಶನ್ ಈಸ್, ಡಿಪಾರ್ಟ್ಮೆಂಟು ಅಥವಾ ರಾಜ್ಯ ಸರ್ಕಾರದ ಆನ್ಸರ್ ಏನು ಇಂತಹ ಸೀರೀಸ್ ಆಫ್ ಘಟನೆಗಳಾಗ್ತಾ ಇರೋದಕ್ಕೆ? ಸೋಷಿಯಲಿ ಆ ರೀತಿ ಆಲ್ಟರು ಏನಾಗಿದೆ ಸಮಾಜದಲ್ಲಿ? ದ್ಯಾಟ್ ಇಸ್ ವಾಟ್ ವಿ ವಾಂಟ್. ಶಾಂತಿ ಮತ್ತು ಸುವ್ಯವಸ್ಥೆ ಅಂತಂದರೆ ಇದು ಬೇಕು ಭಾಗವಾಗಿ ನಿಮಗೆ. ಎರಡನೇದು,
ಎಲ್ಲ ಲಾಕಪ್ ಡೆತ್ಗಳಲ್ಲಿ ಸತ್ತಾಗಲೂ ಅವ್ರು ಹಾರ್ಟ್ ಅಟ್ಯಾಕಲ್ಲೇ ಸಾಯೋದು. ಹಾಂ ಸರ್, ಹೌದಲ್ವಾ? ಹಾರ್ಟ್ ಅಟ್ಯಾಕ್ ಒಳಗೆ ಆಗೋದು, ಹಾರ್ಟ್ ಅಟ್ಯಾಕಲ್ಲೇ ಸಾಯ್ಬೇಕು ಲಾಕಪ್ ಡೆತ್ ಅಂದರೆ. ಪ್ರೆಷರ್, ಲಾಕಪ್ ಡೆತ್ ಅಂದರೆ ಪೊಲೀಸ್ನವ್ರದ್ದು ಏನು ಪಾತ್ರ ಇರಲ್ಲ ಅದರಲ್ಲಿ. ಅವ್ರು ಒಳಗೆ ಹೋದ, ಅಟ್ಯಾಕ್ ಆಯಿತು, ಸತ್ತ. ಇಲ್ಲ BP, ಇಲ್ಲ ಹಾರ್ಟ್ ವೀಕು, ಇಲ್ಲ ಇನ್ನೊಂದೇನೋ, ಅಷ್ಟೇ, ಮುಗೀತು. ಏನಿಲ್ಲ, ಸಾಧ್ಯನೇ ಇಲ್ಲ ಬೇರೆ ಲಾಕಪ್ ಡೆತ್ತಲ್ಲಿ ಬೇರೆ ಕಾರಣಕ್ಕೆ ಸಾಯೋಕ್ಕೆ. ಎಲ್ಲನೂ ಹಾರ್ಟ್ ಅಟ್ಯಾಕೆ. ಫಸ್ಟ್ ಆಫ್ ಆಲ್ ಇಂತಹ ಪದೇ ಪದೇ ಇದೇ ರೀತಿ ಆಗೋದೇ ಆದರೆ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳನ್ನೇ ಇನ್ನು ಮುಂದೆ ಎಲ್ಲರೂ ಇಂಡಿಪೆಂಡೆಂಟಲ್ಲಿ ಏನಾದ್ರು ಮಾಡಿಸ್ಬೇಕಾಗಿ ಬರುತ್ತೋ ಏನಪ್ಪ, ಆ ಡೌಟ್ ಬರ್ಬೋದು, ಗೊತ್ತಿಲ್ಲ ನನಗೆ. ಎಲ್ಲವೂ ಹಾರ್ಟ್ ಅಟ್ಯಾಕೇ ಆಗುತ್ತೆ. ಭ್ರೂಣ ಹತ್ಯೆ ದಂಧೆ ನಡೀತಾ ಇರೋಂಗೆ ಕಾಣುತ್ತೆ. ಬಾಗಲಕೋಟೆ ಮಹಾಲಿಂಗಪುರದಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಅವರ ಆಯ ಆಗಿದ್ಲಂತೆ. ಕವಿತಾ ಬಾಡನ್ ಅಂತ ನಡೆಸ್ತಾ ಇದ್ದ ಕೊಲ್ಲಾಪುರದ ಸೊನಾಲಿ ಎಂಬ ಹೆಣ್ಣುಮಗಳು ಸತ್ತಿದ್ದಾರೆ. ಈಗ ಪೊಲೀಸ್ನವ್ರು ಕೇಸ್ ಮಾಡಿ ಆಕೆನ ಅರೆಸ್ಟ್ ಮಾಡಿದ್ದಾರೆ. ಇನ್ನೆಲ್ಲೋ KR ನಗರದಲ್ಲೋ ಎಲ್ಲೋ ಮಹಿಳೆಯೊಬ್ಬರು ಅಸ್ವಸ್ಥಗೊಂಡು ಸಾವನ್ನಪ್ಪಿದ್ದಾರೆ. ಅವರು ರಹಸ್ಯವಾಗಿ ಮಾಡಿಸಿದ್ರಂತೆ. ಇನ್ನು ಇಬ್ಬರ ಮೇಲೂ ಕೇಸ್ ಮಾಡಬೇಕು. ಕರ್ಕೊಂಡೋಗಿದ್ದ ಕುಟುಂಬ ಮಾಡಿದವರು ಇಬ್ಬರ ಮೇಲೂ ಮಾಡಬೇಕು. ಇಬ್ಬರು ಈಕ್ವಲಿ ರೆಸ್ಪಾನ್ಸಿಬಲ್. ಹೌದು, ಒಬ್ಬರ ಇಬ್ಬರ ಮೇಲೂ ಮಾಡಬೇಕು. ಎಸ್. ದೆಹಲಿ ಸಿಎಂ ಅರವಿಂದ ಕೇಜ್ರಿವಾಲ್ಗೆ ಸುಪ್ರೀಂ ಕೋರ್ಟ್ ಬೇಲ್ ಕೊಡಲಿಕ್ಕೆ ಒಪ್ಪಿಲ್ಲ. ಹೀಗಾಗಿ ಜೂನ್ 2ನೇ ತಾರೀಕು ಜೈಲಿಗೆ ಅವರು ವಾಪಸ್ ಆಗಬೇಕಾಗಿದೆ. ಅವ್ರು ಹೇಳಿದ್ದಾರೆ, ಎಷ್ಟು ದಿನ ನನ್ನ ಜೈಲಲ್ಲಿ ಇಡ್ತೀರೋ ಇಟ್ಕೊಳ್ಳಿ, ನಾನು ರಾಜೀನಾಮೆ ಕೊಡಲ್ಲ ಅಂತ ಅವ್ರು ಹೇಳಾಗಿದೆ. ಹೌದು ಸರ್, ಪ್ರಶ್ನೆನೇ ಇಲ್ಲ. ಓಕೆ. ಪುಣೆ ಅಪಘಾತ ಕೇಸಲ್ಲಿ ಆ ಬಾಲ್ ನ್ಯಾಯ ಮಂಡಳಿ ವ್ಯವಹಾರ ಇದೆಯಲ್ಲ, ಅದೇ 300 ರೂಪಾಯಿ ವರ್ಡ್ ಎಸ್ಸೆ ಬರೀ, ಹಂಗೆ ಕೆಲಸ ಮಾಡು ಅಂತೆಲ್ಲ ಬರೆದಿತ್ತಲ್ಲ, ಆ ಪಾರ್ಟಿ ಯಾರೋ ನಿಮ್ಮ ಮುಖ್ಯಸ್ಥ ಡಾಕ್ಟರ್ ದನಮಾಡೆ ಅಂತ, ಈಗ ಅವ್ರ ಮೇಲೆ ತನಿಖೆ ಮಾಡ್ತಿದ್ದಾರೆ. ಮಾಡಬೇಕಾದ ಗಿರಾಕಿನೇ ಅವ್ರು, ಬಿಡ್ರಿ, ಅದರಲ್ಲೇನು ಅನುಮಾನನೇ ಇಲ್ಲ. ಈ ಮಧ್ಯೆ ತಪ್ಪು ವೈದ್ಯಕೀಯ ವರದಿ ನೀಡಿದ ಅಜಯ್ ತಾವ್ರೆ ಪ್ರಾಪ್ತ ತಂದೆ ಮಧ್ಯೆ ಎಲ್ಲ 14 ಬಾರಿ ಫೋನ್ ಕತೆ ಎಲ್ಲ ನಡೆದಿತ್ತಂತೆ. ಎಲ್ಲ ಪ್ರೀಫಿಕ್ಸ್ಡು, ಹೋಲ್ ಸಿಸ್ಟಮ್ಮೇ ಸೇರ್ಕೊಂಡ್ಬಿಟ್ಟಿದೆ ಅಲ್ಲಿ. ಹೇಗಾದ್ರೂ ಬಚಾವ್ ಮಾಡಲಿ, ಹೇಗೆ ಬಚಾವ್ ಮಾಡಬೇಕು ಅಂತ. ಬಡಪಾಯಿ ಯಾವನ್ನ ಒಬ್ಬನ ಕರ್ಕೊಂಬಂದು ಡ್ರೈವರ್ ಅಂತ ತೋರಿಸ್ತಿದ್ರು, ಅದರಲ್ಲೂ ತಗಲಾಕೊಂಡ್ಬಿಟ್ಟಿದ್ದಾರೆ. ಆಗಿಲ್ಲ ಅಷ್ಟೇ. CCTV ಇದ್ರ ಇಷ್ಟೊತ್ತಿಗೆ ಅದನ್ನು ತೋರಿಸಿ ಕೈ ತೊಳ್ಕೊಂಡು ಹೋಗೋರು ಹತ್ಲ ಕಡೆಗೆ. ಅದೊಂದು ಅವಕಾಶ ಇತ್ತು. ದೆಹಲಿಯಲ್ಲಿ ಹಿಂದೆಂದೂ ಇಲ್ಲದ ರೀತಿಯಲ್ಲಿ ದಾಖಲೆಯ ತಾಪಮಾನ ದಾಖಲಾಗಿದೆ. ಮಧ್ಯಾಹ್ನ 2:30ಕ್ಕೆ ಮುಂಗೇಶಪುರದಲ್ಲಿ ಬರೋಬ್ಬರಿ 52.3 ಡಿಗ್ರಿಯಷ್ಟು ಉಷ್ಣಾಂಶ ದಾಖಲಾಗಿದೆ. ಇದು ಅತ್ಯಧಿಕ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಬಿಸಿಲಿನ ಝಳದಿಂದ ಪಾರಾಗೋದಕ್ಕೆ AC ಮೊರೆ ಹೋಗ್ತಾ ಇದ್ದಾರೆ. ಹೀಗಾಗಿ ನಿತ್ಯ 8,302 ಮೆಗಾ ವ್ಯಾಟ್ ವಿದ್ಯುತ್ ಬಳಕೆ ಆಗ್ತಾ ಇದೆ. ಇದು ಕೂಡ ದಾಖಲೆಯಾಗಿದೆ. ಇದರ ನಡುವೆಯೂ ಕೂಡ ದೆಹಲಿಯ ಅಲ್ಲಲ್ಲಿ ಮಳೆ ಬಿದ್ದಿದೆ. ಅತ್ತ ರಾಜಸ್ಥಾನದಲ್ಲಿ ಹಲವೆಡೆ 50 ಡಿಗ್ರಿ ಉಷ್ಣಾಂಶ ದಾಖಲಾಗಿದೆ. 52 ಡಿಗ್ರಿನ? ಹ್ಞೂ ಸರ್. ಅಲ್ಲಿ ಫ್ರೀ ಬೇರೆ ಇದೆಯಲ್ಲ ಸರ್ ವಿದ್ಯುತ್? ಫುಲ್ ಫ್ರೀ ಅಲ್ಲ ಅಲ್ವಾ ಸರ್? ಫ್ರೀ ಇದೆ. ಫುಲ್ಲಾ? ಫ್ರೀ ಇಲ್ಲ, ಎಷ್ಟಕ್ಕೋ ಇರುತ್ತೆ. ಫುಲ್ ಲಿಮಿಟ್ ಇದೆ. ಇಲ್ಲಿ ತರನೇ ಏನೋ ಒಂದು ಲಿಮಿಟ್ ಇದೆ ಇರುತ್ತೆ. ನಮ್ಮಲ್ಲಿ ಇದ್ದಂಗಿದೆ ಲಿಮಿಟ್, ಅಲ್ಲೂ ಇರುತ್ತೆ ಅಷ್ಟೇ. ಆಲ್ ರೈಟ್. ಬಟ್ 52 ಡಿಗ್ರಿ ಎಲ್ಲ ಸಹಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲದೆ ಇರುವಂತಹ ಹವಾಮಾನದ ಇದು. ಬಟ್ ಈ ಪ್ಯಾಟ್ರನ್ನು ಪ್ರಪಂಚಾದ್ಯಂತ ಆಯಾಯ ದೇಶಗಳಲ್ಲಿ ಆಯಾಯ ಪ್ರಕಾರದಲ್ಲೇ ಬರ್ತಾ ಇದೆ. ಇದೇನು ಹೊಸದು ಅನ್ಕೋಬೇಕಾಗಿಲ್ಲ. ನಮಗಿರುವ ಸಂತೋಷದ ಸುದ್ದಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅಂತಂದರೆ ಮುಂಗಾರಿನ ಮಾರುತಗಳ ಪ್ರಗತಿ ಚೆನ್ನಾಗಾಗ್ತಾ ಇರೋಂಗಿದೆ. ಇವತ್ತಿಗೂ ಅದರದ್ದು ಚಿತ್ರಗಳು ಸ್ಯಾಟಲೈಟ್ ಪಿಕ್ಚರ್ಸ್ ಎಲ್ಲ ನೋಡಿದ್ರೆ ಚೆನ್ನಾಗೇ ಇದ್ದಂಗಿದೆ. ಲಾರ್ಜ್ಲಿ ಓಕೆ, ಹಾಗೇ ಇದ್ದಂಗಿದೆ. ಹಾಗಾಗಿ ನಮ್ಗೆ ಅದಷ್ಟೇ ಸಂತೋಷದ ಸುದ್ದಿ. ಆಲ್ ರೈಟ್. ಇನ್ನು ನಮ್ಮ ಸೈನಿಕರು ಏನು ಅಂದರೆ, ಭಾರತೀಯ ಸೈನಿಕರು ಮತ್ತು ಚೀನಾ ಸೈನಿಕರಿಗೆ ಹಗ್ಗ ಜಗ್ಗಾಟ ನಡೀತು. ಹೇಗೆ ಹಗ್ಗ ಜಗ್ಗಾಟ ಅಂದರೆ ಹಂಗಲ್ಲ, ಅದು ನಮ್ಮ ಸೈನಿಕರು ಆ ಸೈನಿಕರು ಎಲ್ಲ ಸುಡಾನ್ನಲ್ಲಿ ವಿಶ್ವಸಂಸ್ಥೆಯ ಅಡಿನಲ್ಲಿ ಶಾಂತಿ ಪಾಲನಾ ಪಡೆಯಾಗಿ ಕೆಲಸ ಮಾಡ್ತಿರ್ತಾರೆ. ಅಲ್ಲಿ ಆಟ ಗೀಟ ಆಡಿಸಿರ್ತಾರೆ, ಟಗಾಪಾರು ತರಾವರಿ ಆಟ ಆಡಿಸಿರ್ತಾರೆ ಎಲ್ಲರಿಗೂ. ಅದರಲ್ಲಿ ನಮ್ಮ ಇಂಡಿಯಾದ ಸೈನಿಕರು ಹಗ್ಗ ಹಿಡ್ಕೊಂಡು ಜಗ್ಗಿ ಎಳೆದು ಹಾಕಿದ್ರಂತೆ ಅತ್ಲ ಕಡೆಗೆ ಚೈನೀಸ್ನವ್ರನ್ನ. ಹ್ಞೂ ಸರ್. ಕೆಲವು ಸರಿ ಸಣ್ಣ ಸಾಧನೆಗಳು
ಎಷ್ಟು ದೊಡ್ಡ ಸಂತೋಷವನ್ನು ತರುತ್ತೆ. ಆಲ್ ರೈಟ್.